5 ವರ್ಷಕ್ಕೊಂದ್ಸಲ ಬರುವಂಥ ರಾಜಕಾರಣಿ ನಾನಲ್ಲ, ಸದಾ ಯಾವಾಗಲೂ ಜನಗಳ ಮಧ್ಯೆ ಇರುವಂಥ ರಾಜಕಾರಣಿ ನಾನು. ಸೊ ಹಾಗಾಗಿ ಸಾಕಷ್ಟು ಎಜುಕೇಟೆಡ್ಸ್ಗಳಿದ್ದಾರೆ. ಅವ್ರು ಕನಸೋದು ನನ್ನನ್ನು ಬೆಂಬಲಿಸಿದಾರಲ್ಲ, ಆಲ್ರೆಡಿ ಬೆಂಬಲಿಸಿಲ್ವಾ? ನಾನು 2028ಕ್ಕೆ ನಾನೇ ಕಂಟೆಸ್ಟ್ ಮಾಡ್ತೀನಿ, ನಾನೇ MLA ಆಗ್ತೀನಿ. ಪಾರ್ಲಿಮೆಂಟ್ ಚುನಾವಣೆಗೆ ಬಂದಿದ್ರಾ? ಮತ್ತೆ ಇವರು ಯಾವ ಆಧಾರದ ಮೇಲೆ ಇವ್ರಿಗೆ ಪಕ್ಷ ಟಿಕೆಟ್ ಕೊಡ್ತದೆ? ನಿಮ್ಮದು ಮತ್ತು ಪ್ರತಾಪ್ ಸಿಂಹ ಅವರು ಮುಸ್ಕಿನ ಗುದ್ದಾಟ ಇದೇನು ಭಾಳ ಹೊಸ, ತುಂಬ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ. ಪ್ರತಾಪ್ ಸಿಂಹ ಅವರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ಅವತ್ತು ಗ್ಯಾಸ್ ಏಜೆನ್ಸಿನ ಯಾವುದೋ ಒಂದು ಏಜೆನ್ಸಿ ಪರವಾಗಿ ನಿಂತರು, ನಾನು ಮೈಸೂರು ನಗರಕ್ಕೆಲ್ಲ ಗ್ಯಾಸ್ ತಂದುಬಿಡ್ತೀನಿ ಅಂತ ಹೇಳಿದ್ರು. ಇವತ್ತು ಎಲ್ಲಿ ಪ್ರತಾಪ್ ಸಿಂಹ ಅವ್ರ ಯೋಜನೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅವರು? ಯಾಕೆ ಯೂಟರ್ನ್ ನೋಡಿದ್ದಾರೆ? ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀನಿ, ಅದರಲ್ಲೂ ಕೂಡ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಮುಂದಿನ ಬಾರಿ ಅಂತೇಳಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇನ್ನು ಈ ವಿಚಾರವಾಗಿ ಮಾತಾಡಲಿಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ MLA ಹಾಗೂ ಹಾಲಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ನೆನ್ನೆ ಮಾಜಿ ಸಂಸದರು ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆ ಕೊಡ್ತಾರೆ. ಸರ್, ಮುಂದಿನ ಬಾರಿ ನಾನು ರಾಜ್ಯ ರಾಜಕಾರಣದಿಂದ, ಅದರಲ್ಲೂ ಕೂಡ ನಿಮ್ಮ ಕ್ಷೇತ್ರ ಅಂದರೆ ನೀವು ಇದ್ದಂಥ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಅಂತ ನೀವು ಬಿಟ್ಕೊಳ್ಳೋಕೆ ರೆಡಿ ಇದ್ದೀರಾ ಸರ್? ನೋಡ್ರಿ, ಯಾರು ಹೈಕಮಾಂಡ್ ಅಂತ ಅವ್ರು ಮರ್ತಿದ್ದಾರೆ ಅಂತ ಅನಿಸ್ತದೆ. ಕಳೆದ ಬಾರಿ ಚುನಾವಣೆ ಪಾರ್ಲಿಮೆಂಟಲ್ಲಿ ಏನು ಹೇಳಿದ್ರು ಅವರು? ನನ್ಗಳ್ದೆ ಇನ್ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು. ಟಿಕೆಟ್ ಕೊಟ್ರ ಅವರು ಹೇಳ್ದಂಗೆಲ್ಲ ಆಗುತ್ತಾ ಈ ಪಕ್ಷದಲ್ಲಿ? ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಷ್ಟು ವೀಕ್ ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಸದೃಢವಾಗಿ BJPನ ಕಟ್ತಾ ಇದ್ದಾರೆ. ನಾನು ಸಹ ಭಾರತೀಯ ಜನತಾ ಪಾರ್ಟಿನ ಮೈಸೂರು ನಗರದ ಮಟ್ಟಿಗೆ ಕಟ್ತಾ ಇದ್ದೀನಿ. ನಾನು 2028ಕ್ಕೆ ನಾನೇ ಕಂಟೆಸ್ಟ್ ಮಾಡ್ತೀನಿ, ನಾನೇ MLA ಆಗ್ತೀನಿ. ಮತ್ತೆ ಈಗ ಅವರು ಸಾರ್ವಜನಿಕವಾಗಿ ಸುದ್ದಿಗೋಷ್ಠಿಯಲ್ಲೂ ಕೂಡ ಹೇಳ್ತಾರೆ, ನಾನು ಆ ಕ್ಷೇತ್ರದಿಂದ ಕಂಟೆಸ್ಟ್ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ, ಆಸೆ ಪಡಲಿ. ಅವರು ಪಾರ್ಲಿಮೆಂಟಲ್ಲಿ 8 ಕ್ಷೇತ್ರ ಇದೆ. ಏನು ನಮ್ಮ ಚುನಾವಣೆಯಲ್ಲಿ ಬಂದಿದ್ರು, ಅವರು ಕ್ಯಾನ್ವಸ್ ಮಾಡೋಕ್ಕೆ ಬಂದಿದ್ರಾ? ಪಾರ್ಲಿಮೆಂಟ್ ಚುನಾವಣೆಗೆ ಬಂದಿದ್ರಾ? ಮತ್ತೆ ಇವರು ಯಾವ ಆಧಾರದ ಮೇಲೆ ಇವ್ರಿಗೆ ಪಕ್ಷ ಟಿಕೆಟ್ ಕೊಡ್ತದೆ? ಯಾವ ಆಧಾರದ ಮೇಲೆ ಪಕ್ಷ ಟಿಕೆಟ್ ಕೊಡ್ತದೆ? ಅಲ್ಲ, 5 ವರ್ಷಕ್ಕೊಂದ್ಸಲ ಬರುವಂಥ ರಾಜಕಾರಣಿ ನಾನಲ್ಲ, ಸದಾ ಯಾವಾಗಲೂ ಜನಗಳ ಮಧ್ಯೆ ಇರುವಂಥ ರಾಜಕಾರಣಿ ನಾನು. ಸೊ ಹಾಗಾಗಿ ಸಾಕಷ್ಟು ಎಜುಕೇಟೆಡ್ಸ್ಗಳಿದ್ದಾರೆ, ಈ ಭಾಗದಲ್ಲಿ ನನ್ನನ್ನು ಬೆಂಬಲಿಸ್ತಾರೆ ಅನ್ನೋದು ಹೇಳಿಕೆ ಆಗಿತ್ತು. ಅವ್ರು ಕನಸೋದು ನನ್ನನ್ನು ಬೆಂಬಲಿಸಿದಾರಲ್ಲ, ಆಲ್ರೆಡಿ ಬೆಂಬಲಿಸಿಲ್ವಾ? ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಗೆದ್ದಾಗಿಂತಲೂ 18,500 ಓಟನ್ನು ಅಧಿಕವಾಗಿ ನನಗೆ ಕೊಟ್ಟಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಇಲ್ಲ, ಅದಕ್ಕೆ ಓಟ್ ಕೊಟ್ರಾ ಸಾರ್ವಜನಿಕರು? ಅಫಿಷಿಯಲ್ಸು ನನ್ನನ್ನು ವಿರೋಧ ಮಾಡಿದ್ರ? ನನಗೆ 69,000 ಓಟ್ ಹೆಂಗೆ ಬಂತು? ಅಫಿಷಿಯಲ್ಸು ಓಟ್ ಕೊಟ್ಟಿದ್ದಾರೆ, ನಮ್ಮಲ್ಲಿ ಬಡವರು ಸಹ ಓಟ್ ಕೊಟ್ಟಿದ್ದಾರೆ, ದಲಿತರು ಸಹ ಓಟ್ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಸಹ ಓಟ್ ಕೊಟ್ಟೆ ನನಗೆ 69,000 ಓಟ್ ಬಂದಿರೋದು. ಅಂದರೆ ಯಾವ ಬ್ಯಾಕ್ಗ್ರೌಂಡ್ ಮೇಲೆ ಅದನ್ನು ಹೇಳಿದ್ರು ಸರ್? ಯಾವ ಒಂದು ಹಿನ್ನೆಲೆಯಲ್ಲಿ ಹೇಳಿದ್ರು? ಅವ್ರನ್ನೇ ಕೇಳಬೇಕು ನೀವು, ಯಾವ ಆಧಾರದ ಮೇಲೆ ಹೇಳಿದ್ರಿ ಅಂತ. ಆ ಥರ ಅವ್ರು ಸ್ಪೆಸಿಫಿಕ್ ಆಗಿ ಏನಾದ್ರು ಅವ್ರಿಗೇನೋ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಯಾರು ಆಶ್ವಾಸನೆ ಕೊಟ್ಟಿದ್ರೆ ಯಾರು ಅಂತೇಳಿ ನಿಮ್ಮ ಮೂಲಕ ಅವರು ಹೊರತರಲಿ. ಯಾರು ಹೇಳಿದ್ದಾರೆ ಅಂತ ಅವರು ನೇರವಾಗಿ ಹೇಳಲಿ. ಇಂಥ ಲೀಡ್ರುಗಳು ಬಂದು ನನಗೆ ಹೇಳಿದ್ದಾರೆ ಚಾಮರಾಜ ಹೋಗಿ ನಿಂತ್ಕೊಳ್ಳಿ ಅಂತೇಳಿ ಅವು ಹೇಳಲಿ ನಿಮ್ಮ ಮಾಧ್ಯಮ ಮೂಲಕ. ಈಗ ನಗರಾಧ್ಯಕ್ಷರಾಗಿ ಈ ರೀತಿಯಾದಂಥ ಹೇಳಿಕೆ ಕೊಡಿದ್ರೆ ನೀವೇನು ಮಾಡ್ತೀರಾ? ನಾನೇನು ಮಾಡಲ್ಲ, ಎಲ್ಲವನ್ನು ಸಹ ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರು ನೋಡ್ತಾ ಇದ್ದಾರೆ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಇದೇನು ಆನ್ಸಿಸ್ಟ್ರು ಪ್ರಾಪರ್ಟಿ ಇಲ್ಲ, ಅವ್ರು ಇಷ್ಟ ಬಂದಂಗೆ ಹೇಳ್ಕೊಳ್ಳೋಕ್ಕೆ. ನನಗೆ ನನ್ನ ಪಕ್ಷ ಎಲ್ಲವನ್ನು ಮಾಡಿದೆ. 3 ಬಾರಿ ಕಾರ್ಪೊರೇಟರ್ ಮಾಡಿದೆ, 3 ಚೇರ್ಮನ್ ಮಾಡಿದೆ, MLA ಮಾಡಿದೆ. ಮುಂದೆ 2028 ಚುನಾವಣೆಯಲ್ಲೂ ನಂಗೆ ಟಿಕೆಟ್ ಕೊಡುತ್ತೆ, ನನ್ನನ್ನೇ MLA ಮಾಡುತ್ತೆ. ಜೊತೆಗೆ ಸರ್, ಅಂದರೆ ನಿಮ್ಮದು ಮತ್ತು ಪ್ರತಾಪ್ ಸಿಂಹ ಅವರು ಮುಸ್ಕಿನ ಗುದ್ದಾಟ ಇದೇನು ಭಾಳ ಹೊಸ, ತುಂಬ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಏನಾದ್ರು ನಿಮಗೆ ಟಕ್ಕರ್ ಕೊಡ್ಲಿಕ್ಕೆ ಈ ರೀತಿ ಏನಾರು ಹೇಳ್ತಾ ಇದ್ದಾರೆ? ನೋಡಿರಿ, ಪ್ರತಾಪ್ ಸಿಂಹ ಅವರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ಅವತ್ತು ಗ್ಯಾಸ್ ಏಜೆನ್ಸಿನ ಯಾವುದೋ ಒಂದು ಏಜೆನ್ಸಿ ಪರವಾಗಿ ನಿಂತರು, ನಾನು ಮೈಸೂರು ನಗರಕ್ಕೆಲ್ಲ ಗ್ಯಾಸ್ ತಂದುಬಿಡ್ತೀನಿ ಅಂತ ಹೇಳಿದ್ರು. ಇವತ್ತು ಎಲ್ಲಿ ಪ್ರತಾಪ್ ಸಿಂಹ ಅವ್ರ ಯೋಜನೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅವರು? ಯಾಕೆ ಯೂಟರ್ನ್ ನೋಡಿದ್ದಾರೆ ಅಲ್ವಾ? ಅದರಿಂದ ನಾನು ಸ್ಪಷ್ಟಪಡಿಸೋಕೆ ಇಚ್ಛೆ ಪಡ್ತೀನಿ, ಕಾರ್ಯಕರ್ತರಿಗಾಗಲಿ ಸಾರ್ವಜನಿಕರಿಗಾಗಲಿ ಗೊಂದಲ ಮೂಡಿಸುವಂಥ ಕೆಲಸ ನಾನು ಮಾಡೋದು ಬೇಡ, ಅವರು ಮಾಡೋದು ಬೇಡ. ಪಕ್ಷ ಅಂತ ಇದೆ, ಪಕ್ಷದ ಹೈಕಮಾಂಡ್ ಇದೆ, ನಮ್ಮ ರಾಜ್ಯ ನಾಯಕರಿದ್ದಾರೆ, ನಮ್ಮ ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ. ಅವರೆಲ್ಲ ಕೂತು ಯಾರಿಗೆ ಅಂತ ತೀರ್ಮಾನ ಮಾಡ್ತಾರೆ. ಅವತ್ತು ಆ ತೀರ್ಮಾನ ಆಗಬೇಕು. ನಾಳೆ ಬೆಳಗ್ಗೆ ಚುನಾವಣೆ ನಡೀತಿದೆಯಾ? ಈ ವಿಚಾರ ಯಾಕೆ ಬಂತು ನಿಮಗೆ? ನಿಮ್ಮ ಮನಸ್ಸಿಗೆ ಈ ವಿಚಾರ ಯಾಕೆ ಬಂತು? ಅಲ್ಲ, ಈಗಲಿಂದನೇ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರು ಅಂತ ಆಕ್ಷೇಪ. ಯಾರು ಬೇಡ ಅಂತಾರ್ರಿ? ನಮ್ಮಲ್ಲಿ ಇಲ್ಲಿರೋ ಎಲ್ಲ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಯಾರು ಬೇಕಾದ್ರೂ ಪ್ರಿಪೇರ್ ಆಗ್ಬೋದು. ಅವರು ಒಬ್ಬರು ಅದರಲ್ಲಿ. ಅಲ್ಲ, ಚಾಮರಾಜ ಕ್ಷೇತ್ರಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿರೋರೆಲ್ಲ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು. ಇವ್ರು ಯಾರು ಬೇಕಾದ್ರೂ ಪ್ರಿಪರೇಷನ್ ಆಗ್ಬೋದು. ಅವ್ರಿಗೆ ತೀರ್ಮಾನ ಮಾಡೋದು ಹೈಕಮಾಂಡ್. ನಮ್ಮ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ. ಆ ಸ್ಟ್ರಾಂಗ್ ಹೈಕಮಾಂಡ್ ತೀರ್ಮಾನನೇ ಅಂತಿಮ ತೀರ್ಮಾನ. ನಮ್ಮ ರಾಜ್ಯಾಧ್ಯಕ್ಷರ ನಡೆನೇ ಅಂತಿಮ ತೀರ್ಮಾನ.
ನೀವು ಹೇಳಿದ್ರಲ್ಲ ಕಳೆದ ಬಾರಿ ನನಗೆ ಟಿಕೆಟು ಪಾರ್ಲಿಮೆಂಟಲ್ಲಿ ಇನ್ಯಾವನು ಬರ್ತಾನೆ ಅಂತ ಹೇಳಿದ್ರಲ್ಲ, ನಿಮ್ಗೆ ಟಿಕೆಟ್ ಕೊಟ್ರಾ? ಯಾವ ಕಾರಣಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ದಯಮಾಡಿ ಸಾರ್ವಜನಿಕವಾಗಿ ಹೇಳ್ತೀರಾ ನೀವು? ನಿಮಗೆ ರಿಜೆಕ್ಟ್ ಮಾಡಿದೆ ಪಕ್ಷ, ನನಗೆ ರಿಜೆಕ್ಟ್ ಮಾಡಿಲ್ಲ. ಸಾರ್ವಜನಿಕರ ಮುಂದೆ ನಾನು ಸೋತಿರ್ಬೋದು, ಆದರೆ ನನ್ನ ಪಕ್ಷ ನನಗೆ ರಿಜೆಕ್ಟ್ ಮಾಡಿಲ್ಲ. ನನಗೆ ಬೆನ್ನು ತಟ್ಟುವಂಥ ಕೆಲಸ ನಿರಂತರವಾಗಿ ಮಾಡ್ಕೊಬಂದಿದೆ. ಇವತ್ತು ಮಾಡುತ್ತೆ, ನಾಳೆನೂ ಮಾಡುತ್ತೆ. ನಾಳೆ 28ರ ಚುನಾವಣೆಯಲ್ಲೂ ಸಹ ನನ್ನ ಪರವಾಗಿ ನಿಂತ್ಕೊತದೆ ರಾಜ್ಯ. ಸಾಕಷ್ಟು ಅಭಿವೃದ್ಧಿಗಳನ್ನ ಕಾಣಬೇಕಾಗಿದೆ ಕ್ಷೇತ್ರ ಅನ್ನೋದು ಕೂಡ ಅವ್ರು ಮಾತಾಗಿತ್ತು. ಅಂದರೆ ಅಭಿವೃದ್ಧಿ ಆಗಿಲ್ವಾ ಸರ್ ನಿಮ್ಮ ಕ್ಷೇತ್ರ? ನೋಡಿ, ಸಾರ್ವಜನಿಕರನ್ನು ಕೇಳಿ. ನನ್ನ ಅವಧಿನಲ್ಲಿ ನಾನು ತಂದು ಕೊಟ್ಟಂಥ ದುಡ್ಡು, ನಾವು KRS ಪೆಟ್ಲಿಗೆ 90 ಕೋಟಿ ತಂದು ಕೊಟ್ಟಿದ್ದೀವಿ. ರಸ್ತೆಗೆ 106 ಕೋಟಿ ದುಡ್ಡು ಹಾಕಿದ್ದೀವಿ. 106 ಕೋಟಿ ದುಡ್ಡು ರಸ್ತೆಗೆ ಹಾಕಿದ್ದೀವಿ. ಸಮುದಾಯ ಭವನಗಳಿಗೆ ದುಡ್ಡು ಹಾಕಿದ್ದೀವಿ. ದೇವಾಲಯಗಳಿಗೆ ದುಡ್ಡು ಕೊಟ್ಟಿದ್ದೀವಿ. ಮೊನ್ನೆ ನಾವು ಕೊಟ್ಟಂಥ ದುಡ್ಡು ಇವತ್ತು ರಿಲೀಸ್ ಆಗ್ತಾಯಿದೆ ಅವ್ರಿಗೆ, ಕಾಂಟ್ರಾಕ್ಟರ್ಗಳಿಗೆ. ನಮ್ಮ ಸರ್ಕಾರದಲ್ಲಿ ನಾವು ಕೊಟ್ಟಂಥ ದುಡ್ಡು ಇವತ್ತು ರಿಲೀಸ್ ಆಗ್ತಾಯಿದೆ. ಬೇಕಾದ್ರೆ ಪಟ್ಟಿ ಬಿಡುಗಡೆ ಮಾಡ್ತೀನಿ ನಾನು ಏನೇನು ಮಾಡಿದ್ದೀನಿ ಅಂತ. ಎಲ್ಲ ವಾರ್ಡನ್ನು ಜನರನ್ನು ಕೇಳಿ ಯಾವ ರಸ್ತೆಗಳು ಯಾವ್ದು ಮಾಡಿದ್ರು ಅಂತ ಹೇಳ. ರಸ್ತೆಗಳು ಮಾಡಿರೋದು ಹೇಳ ಒಂದೊಂದಾಗಿ. ಒಂದು ದಿನ ಬೇಕು ಹೇಳೋಕ್ಕೆ. ನೀವೇನು ಮಾಡಿದ್ರಿ ಚಾಮರಾಜ ಕ್ಷೇತ್ರಕ್ಕೆ 10 ವರ್ಷ ಸರಿ, ದಯವಿಟ್ಟು ಅದನ್ನು ಒಂದು ಲೆಟ್ರ್ ಬರೆದ್ಬಿಟ್ಟು ಬಿಡುಗಡೆ ಮಾಡಿ ಪತ್ರಿಕೆಗೆ. ಹಾಂ, ಸೊ ಇವಿಷ್ಟು ಮಾಜಿ MLAಗಳಾದಂತಹ ಹಾಗೂ ಹಾಲಿ BJP ನಗರಾಧ್ಯಕ್ಷ ಆಗಿರುವಂತಹ ಎಲ್ ನಾಗೇಂದ್ರ ಅವರ ಮಾತಾಗಿರುವಂಥದ್ದು. ಮುಂದಿನ ಬಾರಿಯೂ ಕೂಡ ಆ ಒಂದು ಕ್ಷೇತ್ರ ಅಂದರೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ನಾನೇ ಸ್ಪರ್ಧಿಸ್ತೇನೆ, ಎಲ್ಲಿಂದಲೂ ಬಂದವರಿಗೆ ನಾವು ಟಿಕೆಟ್ ಕೊಡಲಿಕ್ಕೆ ಬಿಡಲ್ಲ, ಮತ್ತು ಪಕ್ಷ ಕೂಡ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದು ಇವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.